ಸಮಾಧಿಯಾಗಿದ್ದಾನೆ. ಜೆಸಿಬಿ ಚಾಲಕನ ಎಡವಟ್ಟು ಕಾರ್ಮಿಕನನ್ನ ಬಲಿ ಪಡೆದಿದೆ. ಮತ್ತೊಂದೆಡೆ ಉಡುಪಿಯಲ್ಲಿ ನಡೆದಿರೋ ಭೀಕರ ಅಪಘಾತ ಎದೆ ನಡುಗಿಸುವಂತಿದೆ. ಮಣ್ಣಿನಡಿ ಸಿಲುಕಿ ಕಾರ್ಮಿಕ ಒದ್ದಾಡ್ತಿದ್ದಾರೆ. ಜೀವ ಉಳಿಸೋ ಭರದಲ್ಲಿ ಉಸಿರು ತೆಗೆದಿದ್ದಾರೆ. ಅತ್ತ ಮಲಗಿದ್ದವರ ಮೇಲೆಯೇ ಟಿಪ್ಪರ್ ಹರಿದಿದೆ. ಯಾರತ್ತೋ ನಿರ್ಲಕ್ಷ್ಯಕ್ಕೆ 2 ಅಮಾಯಕ ಜೀವಗಳು ಬಲಿಯಾಗಿವೆ. ಮಣ್ಣು ಕುಸಿದು ಗುಂಡಿಯಲ್ಲಿ ಸಿಲುಕಿದ ಕಾರ್ಮಿಕ. ರಕ್ಷಣೆ ವೇಳೆ ಜೆಸಿಬಿ ಚಾಲಕನ ಎಡವಟ್ಟು, ಕಾರ್ಮಿಕ ಬಲಿ. ಶಿವಮೊಗ್ಗ ನಗರದ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ರೈಲ್ವೆ ಫ್ಲೈಓವರ್ ಕಾಮಗಾರಿ ನಡೆದಿದೆ. ಕಾಮಗಾರಿ ಮುಗಿಯುವ ಹಂತದಲ್ಲಿ ದುರಂತವೇ ನಡೆದಿದೆ. ಆಗಿದ್ದೇನೆಂದರೆ, ನೀರಿನ ಪೈಪ್ ಅಳವಡಿಸಲು 11 ಅಡಿಯಷ್ಟು ಗುಂಡಿ ತೋಡಲಾಗಿದೆ. ಗುಂಡಿಗೆ ಇಳಿದಿದ್ದ ಸತೀಶ್ ನಾಯಕ್ ಪೈಪ್ಗಳ ಅಡಿ ಮಣ್ಣು ಮಟ್ಟ ಮಾಡ್ತಿದ್ದ. ಈ ವೇಳೆ ಏಕಾಏಕಿ ಮಣ್ಣು ಕುಸಿದಿದೆ. ಸತೀಶ್ ಮೇಲೆ ಮಣ್ಣು ಸಂಪೂರ್ಣವಾಗಿ ಬಿದ್ದು ಮುಚ್ಚಿ ಹೋಗಿದ್ದ. ಕೂಡಲೇ ಗುತ್ತಿಗೆದಾರರು ಜೆಸಿಬಿ ಮೂಲಕ ಮಣ್ಣು ತೆಗೆಸಿ ಸತೀಶ್ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೆ ಮಣ್ಣು ತೆಗೆಯೋ ಆತುರದಲ್ಲಿ ಜೆಸಿಬಿ ಚಾಲಕ ಸತೀಶ್ ತಲೆಗೆ ಪೆಟ್ಟು ಮಾಡಿದ್ದಾನೆ. ಸತೀಶ್ ಮೆದುಳು ಹೊರಗೆ ಬಂದು ಮೃತಪಟ್ಟಿದ್ದಾನೆ. ಕೆಳಗೆ ಇಳಿದು ಅವನೇ ಮಾಡ್ತಿದ್ದ. ಯಾವತ್ತೂ ಅವನ ಅವರೇ ಮಾಡೋದು. ಕೆಳಗೆ ಹೋಗಿದ್ದೆ, ಈ ಕಡೆ ಸೈಡಲ್ಲಿ ಸೀದಾ ಕಲ್ಸು ಅವನ ಮೇಲೆ ಮೈ ಮೇಲೆ ಬಿದ್ದುಬಿಡ್ತು. ಹೆಂಗಾದ್ರೂ ಮಾಡಿ ತಕ್ಕೋಬೋದಾಗಿತ್ತು. ಮಣ್ಣು ತಲೆ ಜೆಸಿಬಿ ಹಾಕಿದ್ರಲ್ಲ, ತಲೆ ಹತ್ರ ಜೆಸಿಬಿ ಕಲ್ಲು ಅದು ಹೊಡೆದ ಬಿತ್ತು. ತಲೆಗೆ ಓಪನ್ ಆಗಿಬಿಡ್ತು. ಸುಸ್ತಾಗಿ ಅವನು ಅಲ್ಲೇ ಮಾಡ್ಕೊಂಡಿದ್ದ. ಗುತ್ತಿಗೆದಾರರು ಕೋಟಿ ಅನುದಾನದಲ್ಲಿ ಕಾಮಗಾರಿ ಮಾಡ್ತಾರೆ. ಆದರೆ ಕಾರ್ಮಿಕರ ಸುರಕ್ಷತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸ್ತಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗೊತ್ತಿಲ್ಲ ಸರ್, ನಾನು ಮನೆಯಲ್ಲಿದ್ದೆ. ಫೋನ್ ಮಾಡಲು ಬಂದೆ, ಕೇಬಲ್ ಬಿಟ್ಕೊಡು ಅಂತ ಕೆಳಗೆ ಇಳಿಸಾರ. ಮಣ್ಣು ಕುಸಿದು ಬಿಟ್ಟಿದೆ ಸರ್. ಆಮೇಲೆ ಜೆಸಿಬಿ ತೆಗಿಯಾರ ಸರ್. 2 ತಿಂಗಳಿಂದ ಹೋಗ್ತಾರೆ ಸರ್. ಸತೀಶ್ ಅಂತ ಸರ್. ಇದು ಶಿವಮೊಗ್ಗದಲ್ಲಿ ನಡೆದ ದುರಂತವಾದ್ರೆ, ಉಡುಪಿಯಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹೆಬ್ರಿ ಸಮೀಪದ ಸೋಮೇಶ್ವರ ಪೆಟ್ರೋಲ್ ಬಂಕ್ನಲ್ಲಿ ಆಗಿರುವ ಅನಾಹುತ ಇದು. ನಿದ್ರೆಗೆ ಜಾರಿರುವ ಇವರು ಶಿವಮೊಗ್ಗದಿಂದ ಟಾಟಾ ಏಸ್ನಲ್ಲಿ ಉಡುಪಿಗೆ ಬಾಳೆಗೊನೆ ತಂದಿದ್ರು. ರಾತ್ರಿ ಸಂಚಾರ ಬೇಡ ಅಂತ ಪೆಟ್ರೋಲ್ ಬಂಕ್ನಲ್ಲಿ ನಿದ್ರೆಗೆ ಜಾರಿದ್ರು. ಮುಂಜಾನೆ 4 ಗಂಟೆ ಹೊತ್ತಲ್ಲಿ ಟಿಪ್ಪರ್ ಆಗಮಿಸಿದ್ದು ಡೀಸೆಲ್ ಹಾಕಿಸಿಕೊಂಡಿದ್ದಾರೆ. ಆದರೆ ತೆರಳುವಾಗ ಮಲಗಿದ್ದವರ ಮೇಲೆಯೇ ಟಿಪ್ಪರ್ ಹರಿದಿದ್ದು ಶಿವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಬಂದು ಡೀಸೆಲ್ ಹಾಕಿ ಹೋಗುವಾಗ ಹಿಂಗೆ ಟರ್ನ್ ಮಾಡುವಾಗ ಅವ್ರು ಡೆತ್ ಅದು. ನಮ್ಗೆ ಅವ್ರು ಮಲಗಿದ ವಿಷಯನೇ ಗೊತ್ತಿರಲಿಲ್ಲ. ಅಲ್ಲಿ ಒಳಗಿದ್ವಿ ನಾವು. ಒಳಗಿರುವಾಗ ಫ್ರೆಂಡ್ ಒಬ್ಬ ಓಡಿ ಬಂದ. ಗಾಡಿ ಹೋಗಿ ಆಯ್ತು ಅಷ್ಟೊತ್ತಿಗೆ. ಸದ್ಯ ಟಿಪ್ಪರ್ ಡ್ರೈವರ್ ಅರೆಸ್ಟ್ ಆಗಿದ್ದಾನೆ. ಬೇರೆ ಹೇಳಿ, ಯಾರತ್ತೋ ನಿರ್ಲಕ್ಷ್ಯಕ್ಕೆ 2 ಅಮಾಯಕರು ಬಲಿಯಾಗಿದ್ದು ದುರಂತ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಆಕೆ ಹೊಸ ಮೀಸಲು